ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ವಿಶ್ವ ದಿನಾಚರಣೆಯ ಗಾಂಧಿ ಜಯಂತಿಯ ಶುಭಾಶಯಗಳು. ನಾನು ಬಂದು ದಿನಾಚರಣೆ ಬಂದು ನಾನು ಆಚರಿಸ್ತಿರೋದು ಹಾಸ್ಪಿಟ್ಲಲ್ಲಿ. ನಿಮ್ಗೆ ಹೇಳೋಕ್ಕಾಗಲಿಲ್ಲ, ನಾನು ಒಂದೇ ಸರಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀನಿ. ಅದು ಬಂದು ನಾನು ಗುರುವಾರ ಚೆಕಪಿಗೆ ಬಂದಿದ್ದೆ. ಮತ್ತು ನೆಕ್ಸ್ಟು ಮಾರನೇ ದಿನ ನಾನು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ನಾನು ಹಾಸ್ಪಿಟ್ಲಿಗೆ ಬರಬೇಕಾಯ್ತು. ಹಂಗಾಗಿ ಬಂದು ಅಡ್ಮಿಟ್ ಆಗಿದ್ದು. ನಾನು ಆವಾಗಲಿಂದ ವ್ಲಾಗ್ಸ್ ಮಾಡೋಕ್ಕೆ ಆಗಿಲ್ಲ. ನಾನು ನಿಮಗೆ ಏನು ನಾನು ತಿಳ್ಸೋಕ್ಕೂ ಆಗಿಲ್ಲ. ಇವತ್ತು ದಿನಾಚರಣೆ ಇರೋದ್ರಿಂದ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಈ ಥರ ನಂದು ಡಿಸ್ಚಾರ್ಜ್ ಬಂದು ಗುರುವಾರ, ನಾಳೆ ಗುರುವಾರ 3ನೇ ತಾರೀಕು ಡಿಸ್ಚಾರ್ಜು. ಆಚೆ ಬಂದಮೇಲೆ ನಾನು ವ್ಲಾಗ್ಸು ಓಪನ್ ಮಾಡ್ತೀನಿ. ನಾನು ಬಂದು ಇಲ್ಲಿ ನಾವು ಒಂದು 6 ಜನ ನಮ್ಮ ರೂಮಲ್ಲಿದ್ದೀವಿ. ಅದು ಬಿಟ್ಟು ನಾನು ಆಚೆ ಹೋಗೋ ರೂಲ್ಸ್ ಇಲ್ಲ. ಹಂಗಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅವರಿಂದ ನಾನು ಪರ್ಮಿಷನ್ ತೊಗೊಂಡು ನಾನು ವೀಡಿಯೋಸ್ನ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲಿದ್ದೀನಿ ಅನ್ನೋದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ನಾನು ಯಾರ ಮಕ್ಕಳನ್ನು ತೋರ್ಸೋಕ್ಕಾಗೋದಿಲ್ಲ. ನನ್ನ ಮಗು ಕೂಡ ನಾನು ವ್ಲಾಗ್ಸಲ್ಲಿ ನಾನು ತೋರ್ಸೋಕ್ಕಾಗೋದಿಲ್ಲ ಫ್ರೆಂಡ್ಸ್. ನಾನು ಎಷ್ಟು ತೋರಿಸ್ತೀನಿ, ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ, ತೋರಿಸ್ತೀನಿ. ಆದರೆ ಇವತ್ತು ಗಾಂಧಿ ಜಯಂತಿ ಇರೋದ್ರಿಂದ ನಿಮ್ಮ ಜೊತೆ ಎಲ್ಲರ ಜೊತೆನೂ ನಾನು ಶೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಿಮ್ಮ ಜೊತೆ ನಾನು ನನ್ನ ಬ್ಲಾಗ್ಸನ್ನು ಶೇರ್ ಮಾಡಬೇಕು ಅಂತ ತುಂಬ ದಿವಸ ಆಯಿತು ವೀಡಿಯೋಸ್ ಹಾಕಿಲ್ಲ. ಕ್ಷಮಿಸಿ. ನೆಕ್ಸ್ಟ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂ ಮಾಡಿ. ಓಕೆ, ಇಲ್ಲಿಂದ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು AC ರೂಮಲ್ಲಿದ್ದೀನಿ ಅಂತ. ಮತ್ತೆ ನಾನು ಆಚೆ ಬರೋದು ನಾಳೆ 3ನೇ ತಾರೀಕು. ನಾನು ಬರ್ತಾ ಇದ್ದೀನಿ ಮನೆಗೆ ಬಂದು ನಾನು ಊರಿಗೆ ಹೋಗ್ತೀನಿ. ಅಲ್ಲಿಂದ ನಾನು ಬಂದು ಊರಿಂದ ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ಸ್ ಅಂತ ಅಂದರೆ ಇದೆ. ಆದರೆ ನಾನು ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ನಮ್ಮ ಪಾಪು ಬೇರೆ ಒಳಗಡೆ ಬರೋ ಹಾಗಿಲ್ಲ. ಹಂಗಾಗಿ ನಾನು ವೀಡಿಯೋಸ್ನ ನಾನು ಹಾಕೋಕ್ಕಾಗಿಲ್ಲ. ಹೆಚ್ಚು ಕಡಿಮೆ ಒಂದು 4-5 ದಿನವೇ ಆಗಿದೆ. ಹಂಗಾಗಿ ಎಲ್ಲ ಲಾಕ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ನಾನು ಅಷ್ಟೇ ನಾಳೆ ಬಂದ ಮೇಲೆ ನಾನು ಯಾವುದನ್ನು ನಾನು ಮುಂದೆ ಒರೆಸ್ತೀನಿ. ಅಷ್ಟಕ್ಕೂ ನಂದು 100 ಸಬ್ಸ್ಕ್ರೈಬರ್ ಆಗಿತ್ತು. ಆ್ಯನಿವರ್ಸರಿ 2 ಸೇರಿಸಿ ನಾನು ಗುರುವಾರ ಮಾಡಬೇಕಾಗಿತ್ತು. ಅದನ್ನು ನಾನು ಫಂಕ್ಷನ್ ಮಾಡುವಷ್ಟರಲ್ಲಿ ಶುಕ್ರವಾರನೇ ನಾನು ಅಡ್ಮಿಟ್ ಆಗಬೇಕಾಯ್ತು. ಹಾಗಾಗಿ ನಮ್ಮ ಪಾಪು ಶುಕ್ರವಾರ 27ನೇ ತಾರೀಕು ಹುಟ್ಟಿದ್ದಾರೆ. ಅವ್ರದ್ದು ಬರ್ತಡೇ, ನನ್ನ ಬರ್ತಡೇ ಬಂದು ಸೆಪ್ಟೆಂಬರ್ 5 ಇದೆ. ನನ್ನ ಮಗನ ಬರ್ತಡೇ ಬಂದು ಸೆಪ್ಟೆಂಬರ್ 6ನೇ ತಾರೀಕು. ಸೆಪ್ಟೆಂಬರ್ 26ನೇ ತಾರೀಕು ಆ್ಯನಿವರ್ಸರಿ ವಿತ್ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. 27ನೇ ತಾರೀಕು ಸೆಪ್ಟೆಂಬರ್ ಬಂದು ಪಾಪು ಬರ್ತಡೇ. ಎಲ್ಲ ಸೆಪ್ಟೆಂಬರಲ್ಲೇ ಇರೋದ್ರಿಂದ ನಮ್ಮ ಮನೇಲಿ ತುಂಬಾ ಖುಷಿ ಇದೆ. ಎಲ್ಲರಿಗೂ ನಾನು ನಿಜವಾಗ್ಲೂ ನಿಮ್ಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 100 ಸಬ್ಸ್ಕ್ರೈಬರ್ 15 ದಿವಸದಲ್ಲಿ ನಿಮ್ಮಿಂದನೇ ನನಗೆ ಆಗಿರೋದು. ಹಂಗಾಗಿ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಬಂದು ಇನ್ನು ಆಚೆ ನಾನು ಹೋಗೋಕ್ಕಾಗಲ್ಲ. ಇನ್ನೇನು ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ. ಇಷ್ಟು ಮಾತಾಡೋಕ್ಕೂ ಕೂಡ ನಾನು ಡಾಕ್ಟ್ರಿಂದ ನಾನು ಪರ್ಮಿಷನ್ ತೊಗೊಂಡಿರೋದು. ಜಾಸ್ತಿ ನಾನು ಹಾಸ್ಪಿಟ್ಲ್ ಬಗ್ಗೆ ನಾನು ಡೀಟೇಲ್ಸ್ ಕೊಡೋಕ್ಕೂ ಆಗೋದಿಲ್ಲ. ಇಲ್ಲಿ ನನ್ನ ಫ್ರೆಂಡ್ಸು ಸರ್ಕಲ್ ಎಷ್ಟು ನಾವು ಇಲ್ಲಿ ಒಂದು 6 ಜನ ಇದ್ದೀವಿ ಅಷ್ಟೇ. ನಿಮಗೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವರೆಲ್ಲ ಬಂದು ನನ್ನ ಫ್ರೆಂಡ್ಸು ಎಲ್ಲರೂ ಇದ್ದಾರೆ. ಎಲ್ಲರೂ ಬಂದು ಇವರು ಎಲ್ಲರೂ ಬಾಣ್ತಿದ್ದಾರೆ. ಇಷ್ಟು ಜನ ಅವರು ಎಲ್ಲ ಮಮ್ಮಿದಿರು, ಆಂಟಿದಿರು ಎಲ್ಲ ಇದ್ದಾರೆ. ಒಬ್ಬೊಬ್ರು ಜೊತೇಲಿದ್ದಾರೆ. ಹಾಗಾಗಿ ಒಬ್ಬರು ಇರಲೇಬೇಕು ಜೊತೇಲಿ. ಹಾಗಾಗಿ ಎಲ್ಲರೂ ಜೊತೇಲಿದ್ದೀವಿ. ಅಷ್ಟು ಬಿಟ್ಟು ಇನ್ನೇನು ನಾನು ಹೇಳೋಕ್ಕಾಗೋದಿಲ್ಲ. ಮುಂದೆ ಬಂದು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂ ಮಾಡಿ. ನಿಮಗೆ ಗೊತ್ತು ನನ್ನ ಬ್ಲಾಗ್ಸ್ ಬಂದು ಸುಲ್ತಾನಾ ಸಬೀರ್ ಬ್ಲಾಗ್ಸು. ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ನಮ್ಮ ಬಗ್ಗೆ ಎಲ್ಲ ನೋಡಿ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.